ವಿದ್ಯಾವಾರಧಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸಾದಿಕ್ ಪಾಷಾ ಮನವಿ ಮೇರೆಗೆ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಹ್ಯೂಮನ್ ಪ್ರೊಟೆಸ್ಟ್ ಸೆಂಟ್ರಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಇವರು. ಇನ್ನು ಮಾರ್ಚ್ 8ರಂದು ಊಟ ಸೇವಿಸಿದ 3 ವಿದ್ಯಾರ್ಥಿಗಳು ವಿದ್ಯಾವಾರಧಿ ಶಾಲೆಯ ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಒಟ್ಟು 4 ಮೃತಪಟ್ಟಿದ್ರು. ಹುಳಿಯಾರ್ನಲ್ಲಿರುವ ವಿದ್ಯಾವಾರಧಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿತ್ತು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಹಾಗೆ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆಯನ್ನ ಇದೀಗ ಸಿಐಡಿಗೆ ವರ್ಗಾಯಿಸಲಾಗಿದೆ. ಮಾರ್ಚ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ವಿದ್ಯಾವಾರಧಿ ವಸತಿ ಶಾಲೆಯಲ್ಲಿ ಊಟವನ್ನ ಸೇವಿಸಿದ 3 ವಿದ್ಯಾರ್ಥಿಗಳು ಹಾಗೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸಾವನ್ನಪ್ಪಿರ್ತಾರೆ. ಇನ್ನು ಈ ಪ್ರಕರಣದ ತನಿಖೆಯನ್ನ ಸ್ಥಳೀಯ ಪೊಲೀಸರು ನಡೆಸ್ತಾ ಇರ್ತಾರೆ. ಈ ಒಂದು ತನಿಖೆಯನ್ನ ಇದೀಗ ಸಿಐಡಿಗೆ ವಹಿಸಲಾಗಿದೆ. ಹ್ಯೂಮನ್ ಪ್ರೊಟೆಸ್ಟ್ ಸೆಂಟ್ರಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರ ಸಾದಿಕ್ ಪಾಷಾ ಅವರ ಮನವಿಯ ಮೇರೆಗೆ ಒಂದು ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ.